ಮೂರು ಹೆಂಗಸರು ಟ್ರಿಪ್ ಹೋಗಮ್ಮ ಅಂತ ಹೇಳ್ತವೆ. ಪ್ಲಾನ್ ಮಾಡೋಣ ಬರಲ್ಲ ಅಂದ್ರೂ ಬರೋಕುಲ. ಅದಕ್ಕೆ ಇವತ್ತು ನಾನೇ ಮೈಸೂರಿಗೆ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. 3 ದಿನ ಆರಾಮಾಗಿ ಮೈಸೂರು ಸುತ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಹೇಳಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿನಿ, ಇನ್ನೂ ಬಂದಿಲ್ಲ. ಒಂದು ವಾಟ್ಸಪ್ ಮೆಸೇಜ್ ಹಾಕ್ಬಿಡ್ತೀನಿ, ಎಲ್ಲರೂ ಬರಲಿ, ಆಮೇಲೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಬಿಟ್ಟು ಹೊಂಡ್ಬಿಡೋದು. ಪ್ಲಾನ್ ಮಾಡೀನಿ, ಎಲ್ಲರೂ ಒಟ್ಟಿ ತಕ್ಕ ಬನ್ನಿ. ನಾನಂತೂ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಏ ರೂಪಾ, ಎಷ್ಟು ಬೇಗ ಪ್ಲಾನ್ ಮಾಡಿದೀಯೇ? ಇನ್ನೂ ದಸರಾನೇ ಸ್ಟಾರ್ಟ್ ಆಗಿಲ್ಲ. ಇನ್ನೇನು ಮುಂದಿನ ತಿಂಗಳಿಗೆ ದಸರಾ ಸ್ಟಾರ್ಟ್ ಆಗೋದು, ಆಗೋಗಿದ್ರೆ ಆಯ್ತಿತ್ತಲ್ವಾ? ದಸರಾದಲ್ಲಿ ತುಂಬ ಜನ ಬಂದಿರ್ತಾರೆ, ನಾವು ಅವ್ರ ಮಧ್ಯದಲ್ಲಿ ನಿಂತ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ಈಗ ಹೋಗೋಣ, ಮುಂದಿನ ವರ್ಷ ಬೇಕಾದ್ರೆ ದಸರಕ್ಕೆ ಹೋಗೋಣ. ನೀನು ಹೇಳೋದು ಸರಿನೇ, ನಾ ಹಂಗೆ ಆ ಜನದ ಮಧ್ಯೆ ಎಲ್ಲ ಓಡಾಡೋಕ್ಕಾಗಲ್ಲಪ್ಪ. ಸರಿ, ಎಷ್ಟು ದಿನಕ್ಕೆ ಟ್ರಿಪ್ಪು? 3 ದಿನ ಹೋಗಿ ಬರೋಣ. 3 ದಿನನಾ? ನಾ ಗಂಟು ಕಳ್ಸೋದು ಡೌಟಯ್ಯ. ಏ ಬರಮ್ಮ, ಒಂಚೂರು ಪೂಸಿ ಹೊಡಿ. ಈಗೇನು ಬಸ್ ಫ್ರೀ ಐತೆ, ಹೋಗಿ ಬರೋಣ ಬಾ ಸುಮ್ಮನೆ. ಹ್ಞೂ ಬರಮ್ಮ, ಏನಾರ ಮಾಡಿ ಬಾ ಸುಮ್ಮನೆ. ಈ ಫ್ರೀ ಟಿಕೆಟ ಯಾವತ್ತಾಗಿತ್ತಾರೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಕರ್ನಾಟಕ ರೌಂಡ್ ಹೊಡೆದು ಬಿಡಬೇಕು. ಮುಖಂಡ್ ಬರ್ರಿ, ನೀನು ಬಂದಿಲ್ಲ ಅಂದರೆ ನಾನಂತೂ ಹೋಗಲ್ಲ. ನೀನು ಸುಮ್ಮನೆ ಇದ್ಬಿಡು ಶಾಂತಿ. ವಸತಿಯ ನನ್ನ ಪುಟ್ಟು ಆಗಿದ್ದೆ ನಂಗೆ ಗೊತ್ತು. ಏ ಅದಕ್ಕೆ ಇವರೆಲ್ಲ ಒತ್ತಾಯ ಮಾಡೋದಕ್ಕೆ ಹೋಗಿದ್ದು ಕಣೆ ಬೋರಮ್ಮ. ಅದಿಲ್ಲೇ ಹಳೆ ಬಿಡ್ಬೇಲ ನೋಡ್ಕೊಬರಕೋಯ್ತು ಅಷ್ಟೇ, ಮೈಸೂರಿಗೂ ಏನೂ ಆಗಿಲ್ಲ. ಅದೆಲ್ಲ ಹಳೆಗೆ ಬಿಟ್ಟಾಕಿ ಈ ಸತಿ ಹೋಗಿ ಎಂಜಾಯ್ ಮಾಡ್ಕೊಬರೋಣ ಅಷ್ಟೇ. ಹ್ಞೂ, ಎಲ್ಲರೂ ಏನು ಅಡುಗೆ ತಿಂಡಿ ಮಾಡಬೇಕು, ಸಾರು ಮಾಡಬೇಕು ಮಾಡಿಟ್ಬಿಡಿ. ನಾಡಿದ್ದು ನಮ್ಮೂರ ಮಾದಪ್ಪನ ಮನೇಲಿ ಫಂಕ್ಷನ್ ಐತಲ್ಲ, ಅಲ್ಲಿಗೆ ಊಟಕ್ಕೆ ಹೋಗ್ತಾರೆ ಮನೆಯವರೆಲ್ಲವ. ಇನ್ನೊಂದೆರಡು ದಿನಕ್ಕೆ ಅವರೇ ಮಾಡ್ಕೊಂಡು ಉಣ್ತಾರೆ, ನಾವು ಅವಾಗೆ ಎಂಜಾಯ್ ಮಾಡ್ಕೊಂಡು ಬರ್ಬೇಕಷ್ಟೇ. ಮತ್ತೆ ಯಾವಾಗ ಹೊರಡೋದು? ನಾಳೆ ಬೆಳಿಗ್ಗೆ ಬಸ್ಸಿಗೆ ಹತ್ಬಿಡೋಣ. ಒಂದು 3-4 ಅವರ್ ಜರ್ನಿ, ಏನಾದರೂ ತಿನ್ನೋದು ತಾಳಿ ಆಯಿತಾ? ಆಮೇಲೆ ಅಲ್ಲೇ ಹಂಗೆ ಸ್ಟಾರ್ಟ್ ಮಾಡಿಬಿಡೋಣ ನಮ್ಮದು ಜರ್ನಿ. ಎಷ್ಟು ಖರ್ಚಾಗ್ಬೋದು ರೂಪ? ಒಂದು 3-3 ಸಾವಿರ ಇಟ್ಕೊಳ್ಳಿ, ಬೇಕಾಯ್ತದೆ. ಗೃಹಲಕ್ಷ್ಮಿ ದುಡ್ಡ ಎತ್ತಿಟ್ಕೊಂಡಿದ್ದೆ, ಇದು ಕಾರು ಯೂಸ್ ಐತೈತೆ. ಇದು ಕಾರು ನಮ್ಮ ಸಿದ್ದರಾಮಣ್ಣಂಗೆ ಜೈ ಅನ್ಬೇಕಪ್ಪ. ಸರಿ ಸರಿ, ಎಲ್ಲರೂ ಪ್ಯಾಕ್ ಮಾಡಿ ಇಟ್ಕೊಳ್ಳಿ, ಬೆಳಿಗ್ಗೆ ಬಸ್ಸಿಗೆ ಹತ್ಬಿಡೋಣ. ಗೀತಾ, ಆ ಒಡವೆ ಅಲ್ಲಿಗೂ ಹಾಕಿ ಬರ್ತೀಯನಿ? ಮತ್ತೆ ಅವೆಲ್ಲ ಬಿಚ್ಚಿಟ್ಟು ಏನು ಮಾಡಲಿ? ನೀರಲ್ಲಿಡೋ ಅಭ್ಯಾಸ ಅಂತೂ ನಂಗಿಲ್ಲಪ್ಪ. ಸರಿ ಸರಿ, ಹುಷಾರಾಗಿ ಮಾಡ್ಕೋಬೇಕು. ಮತ್ತೆ ನೀನು ಒಡವೆ ಏನೋ ಮಾಡವ, ಹೋಗಿ ಬರೋಣ ಅಷ್ಟೇ. ಸರಿ ಸರಿ, ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಹೋಗಿ. ಬೆಳಗ್ಗೆ ಎಷ್ಟೊಂದು ಜನ ಬಂದವ್ರು ನೋಡಿ. ಎಲ್ಲರೂ ಕಾಲೇಜ್ ಇರ್ತದೆ, ಹಂಗೆ ಹಿಂಗೆ ಕೆಲಸ ಇರ್ತದಲ್ಲ, ನಮ್ಮ ಥರ ಟ್ರಿಪ್ ಹೊಡೆಯೋರು ಇರ್ತಾರಲ್ಲ, ಅದಕ್ಕೆ ರಶ್. ಸರಿ, ಲೇಟ್ ಆಗುತ್ತೆ, ನಮ್ಮ ಮೈಸೂರು ಬಸ್ಸಲ್ಲಿ ನೋಡೋಣ ನಡಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಡ್ರಿ ಹೋಗೋಣ ಬೇಗ, ಪ್ಲಾಟ್ಫಾರ್ಮಿಗೆ ಹೋಗಿ ನೋಡೋಣ ನಡ್ರಿ. ಸರಿ ಬನ್ನಿ ಹೋಗೋಣ. ಅತ್ತೆ ಅತ್ತೆ, ಬಸ್ ಬತ್ತಲ್ಲ. ಏ ನೀನು ರಾಣಿ ಅಲ್ವಾ? ಹ್ಞೂ ಕಣೆ ವಾಣಿ. ನೀನು ನೋಡಿ ಎಷ್ಟು ದಿನ ಆಗೋಯ್ತು, ಕಾಲೇಜಲ್ಲಿ ನೋಡಿದ್ದು ನಿನ್ನನ್ನು. ಹ್ಞೂ, ತುಂಬ ದಿನ ಆಗೋಯ್ತು. ಹೆಂಗಿದೆಯಾ? ನಾನು ಚೆನ್ನಾಗಿದ್ದೀನಿ ಕಣೆ, ನೀನು? ನಾನು ಚೆನ್ನಾಗಿದ್ದೀನಿ ಕಣೆ. ಯಾರ ಇವರು ವಾಣಿ? ಇವಳು ನನ್ನ ಕಾಲೇಜ್ ಫ್ರೆಂಡು. ತುಂಬ ಕ್ಲೋಸ್ ಅನ್ಸುತ್ತೆ ನೀವು? ಹೌದು, ನಾ ತುಂಬ ಕ್ಲೋಸ್ ಫ್ರೆಂಡು. ಅವಳನ್ನು ಬೇರೆ ಕಡೆ ಮದುವೆ ಮಾಡಿದ್ರು, ನನ್ನ ಬೇರೆ ಕಡೆ ಮದುವೆ ಮಾಡಿದ್ರು, ಸೊ ಆಮೇಲೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಮೈಸೂರು ಟ್ರಿಪ್ ನಿಮ್ಮಿಬ್ರನ್ನ ಭೇಟಿ ಮಾಡಿಸ್ಬಿಡ್ತು ನೋಡು. ಹ್ಞೂ. ಏನೋ ಮೈಸೂರು ಟ್ರಿಪ್ ಮಾಡ್ತಿದ್ದೀರಾ? ಮುಕ್ಕಣೆ, ಮೈಸೂರಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ, ಬಾರ ನೀನು. ಹ್ಞೂ ರೀ, ಬನ್ನಿ, ನಾವೆಲ್ಲ ಮೈಸೂರಿಗೆ ಹೋಗ್ತಾ ಇರೋದು. ಇಲ್ಲ ಇಲ್ಲ, ನಾನು ಇಲ್ಲೇ ಮಂಡ್ಯಕ್ಕೆ ಹೋಗ್ತಾ ಇರ್ತೀನಿ. ಅದೇ ನಮ್ಮೂರು, ಬನ್ನಿ ಮನೆಗೆ ಹೋಗೋಣ. ನಿಮ್ಮ ಮನೆಗೆ ಇನ್ನೊಂದ್ಸತಿ ಬರ್ತೀವಿ, ಈಗ ಮೈಸೂರು ಹೊಡ್ಕೊಂಡು ಬರ್ತೀವಿ.
ನಮ್ಮ ಜೊತೆ ನೀನು ಬಂದಿದ್ರೆ ಚೆನ್ನಾಗಿತ್ತು ರಾಣಿ. ಇಲ್ಲ ಕಣೆ ವಾಣಿ, ಮನೆ ಬಿಟ್ಟು 10 ದಿನ ಆಯಿತು. ಮತ್ತೆ ಟ್ರಿಪ್ ಗಿಪ್ಪು ಅಂದರೆ ನಮ್ಮ ಮನೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸರಿ ಬಿಡವ, ಬೇಜಾರು ಮಾಡ್ಕೊಬಿಡವಾಣಿ, ಇನ್ನೊಂದ್ಸತಿ ಬರ್ತೀನಿ. ಸರಿ, ನಮ್ಮ ಸ್ಟಾಪ್ ಬಂತು, ಇಳಿತೀನಿ. ಹ್ಯಾಪಿ ಜರ್ನಿ. ಸರಿ, ಬಾಯ್ ಕಣೆ. ಬಾಯ್ ರಾಣಿ. ಬಾಯ್ ರಾಣಿ ಅವರೇ. ನಿನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಕಣೆ. ಬಸ್ ತುಂಬ ಹೆಣ್ಮಕ್ಳೇ ಅವರಪ್ಪ, ಒಂದು ಸೀಟ್ ಖಾಲಿ ಇಲ್ಲ. ಅಲ್ಲಿ ಇಳಿತವ್ರೆ, ನಡಿ ಕೂತ್ಕೊಳ್ಳೋಣ. ಫಸ್ಟ್ ಎಲ್ಲಿಗೆ ಹೋಗೋದ್ರಪ್ಪ? ಫಸ್ಟು ಅರಮನೆ ನೋಡಕ್ಕೆ ಹೋಗೋಣ. ಹ್ಞೂ, ಫಸ್ಟ್ ಅರಮನೆ ನೋಡೋಣ. ಮೈಸೂರು ಎಷ್ಟು ವಿಶಾಲವಾಗೈತಲ್ವಾ? ಹೌದು ಕಣ್ರಿ. ಈ ಸಾಂಸ್ಕೃತಿಕ ನಗರಿ ಬಂದು ನಂಗೆ ತುಂಬ ಖುಷಿ ಆಗೈತೆ ಕಣ್ರಿ. ಏ ರೂಪಾ, ಒಂದು ಸೆಲ್ಫಿ ತಗೊಳ್ಳೋಣ ಬಾರೆ. ಸೆಲ್ಫಿ ಫೋಟೋ ಎಲ್ಲನೂ ತಗೊಳ್ಳೋಣ. ಇಲ್ಲಿ ಎಲ್ಲರೂ ಸ್ಮೈಲ್ ಮಾಡಿ. ಚೀಸ್. ನಾವಂತೂ ನಮ್ಮೂರಿಂದ ಮೈಸೂರವರೆಗೂ ಬಂದಾಯ್ತು. ನಾವು ಮೈಸೂರಲ್ಲಿ ಏನೇನು ಜಾಗ ನೋಡ್ತೀವಿ, ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೀವು ನೋಡಬೇಕಾ? ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮನ್ನೆಲ್ಲ ಮಿಸ್ ಮಾಡ್ಕೋತಾರಿ. ಆದಷ್ಟು ಬೇಗ ಬರ್ತೀವಿ. ಅಲ್ಲಿವರೆಗೂ ಬಾಯ್.